ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಜಿಲ್ಲಾ ಘಟಕ, ರಾಜ್ಯ ಸಮಿತಿ ಘಟಕದಿಂದ ಮತ್ತು ನಗರ ಘಟಕ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮೇ 27ನೇ ತಾರೀಕು ಕರವೇ ಕಾವಲು ಪಡೆ ವತಿಯಿಂದ ಬಳ್ಳಾರಿಯಲ್ಲಿರ್ತಕ್ಕಂಥ ಖಾಸಗಿ ವಿದ್ಯಾಸಂಸ್ಥೆಗಳ ವಿರುದ್ಧ ನಾವು DDP ಅವರ ಕಚೇರಿಗೆ ಅಂದ್ರೆ ಜಿಲ್ಲಾ ಶಿಕ್ಷಣ ಕಚೇರಿಗೆ ನಾವು ಮುತ್ತಿಗೆ ಹಾಕಿದ್ವಿ. ಸಾಮೂಹಿಕ ಬಂಧನಕ್ಕೊಳಗಾಗಿದ್ವಿ. ಆದ್ರೆ ಇವತ್ತು ಏನಾಗಿದೆ, 1.5 ತಿಂಗಳಾಗಿದೆ ನಾವು ಮನವಿ ಪತ್ರ ಕೊಟ್ಬಿಟ್ಟು ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಬಳ್ಳಾರಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಕ್ರಮ ಆಗಿಲ್ಲ. ಇವತ್ತು ಶಾಲಾ ವ್ಯವಸ್ಥಾಪಕರು ಏನಿದಾರಪ್ಪ ಅಂತ ಹೇಳಿದ್ರೆ, SSLCಗೆ 80ರಿಂದ 85 ಸಾವಿರ, ನಾವು 8ನೇ ತರಗತಿಗೆ 50ರಿಂದ 55 ಸಾವಿರ, ಮತ್ತೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ 35ರಿಂದ 40 ಸಾವಿರ. ಅಂದ್ರೆ ಅವ್ರ ಮನ ಬಂದಂತೆ ಅವ್ರಿಗೆ ಹೆಂಗೆ ಇಷ್ಟಾನುಚಾರ ಇರುತ್ತೆ ಆ ರೀತಿಯಲ್ಲಿ ಶಾಲಾ ಶುಲ್ಕವನ್ನ ಗ್ರಾಹಕರಿಂದ, ಪೋಷಕರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನ ಘಂಟಾಘೋಷವಾಗಿ ನಾವು ಖಂಡನೆ ಮಾಡಿದ್ದೀವಿ. ಅದು ಇವತ್ತೇನಾಗಿದೆ, ಇದೇ ಹೋರಾಟವನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಹೋರಾಟನ ಮಾಡಿದ್ವಿ. ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡಲೇ ಇದಕ್ಕೆ ಸ್ಪಂದನೆ ಮಾಡಿ ಒಂದು ಜಂಟಿ ಸಮಿತಿಯನ್ನ ಮಾಡಿದ್ದಾರೆ, ಯಾರು ಶಿಕ್ಷಣಾಧಿಕಾರಿಗಳಿಗೆ. ಈಗಾಗಲೇ ಅದು ಎಲ್ಲಾ ಶಾಲಾ ಕಾಲೇಜುಗಳ ಮೇಲೆ ಅದನ್ನ ಬಹಳ ಒಂದು ನಿರ್ದಿಕ್ಷವಾದ ಒಂದು ವಿಚಾರವನ್ನ ತಗೊಂಡು ಅದಕ್ಕೆ ಕ್ರಮ ತಗೊಳ್ತಾ ಇದ್ದಾರೆ. ಆದ್ರೆ ಬಳ್ಳಾರಿಯಲ್ಲಿ ಏನಾಗಿದೆ ಅಂದ್ರೆ, ಇದು ದುರಂತ. ಯಾವುದೇ ಇಲಾಖೆಗಳು ಇರ್ಬೋದು, ಸಾರ್ವಜನಿಕರ ಅಹವಾಲುಗಳನ್ನ ಜಿಲ್ಲಾಧಿಕಾರಿಗಳು ಇರ್ಬೋದು, ಸಹಾಯಕ ಜಿಲ್ಲಾಧಿಕಾರಿಗಳು ಇರ್ಬೋದು, ಆಮೇಲೆ ಸಂಬಂಧಪಟ್ಟ ಜಿಲ್ಲಾ ಶಿಕ್ಷಣಾಧಿಕಾರಿಗಳು, ಬೇರೆ ಬೇರೆ ಜಿಲ್ಲಾ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲಾಡಳಿತ ಕುಂಠಿತವಾಗಿದೆ. ಸಾರ್ವಜನಿಕರ ಅಹವಾಲುಗಳನ್ನ ಯಾರು ಇಲ್ಲಿ ತಗೊಳ್ತಾ ಇಲ್ಲ. ನೋಡಿ, ಇದೊಂದು ದೊಡ್ಡ ಮಾಫಿಯಾ, ಹಗಲು ದರೋಡೆ, ಯಾವುದು ಖಾಸಗಿ ಶಿಕ್ಷಣ ಸಂಸ್ಥೆಗಳದು. ಇದನ್ನ ತಡೆಗಟ್ರಿ ಅಂತ ಹೇಳಿ ನಾವು ಹೇಳ್ತಾ ಇದ್ರೆ, ಜಿಲ್ಲಾ ಶಿಕ್ಷಣಾಧಿಕಾರಿ ಮತ್ತೆ ನಮ್ಮ ಶಿಕ್ಷಣಾಧಿಕಾರಿ ಇಬ್ಬರು ಸೇರ್ಬಿಟ್ಟು ಇವತ್ತು ನಮಗೊಂದು ಪತ್ರವನ್ನ ಬರೆದಿದ್ದಾರೆ. ಈ ದಿನಾಂಕ, ಈ ಟೈಮಿಗೆ ನೀವೆಲ್ಲ ಒಂದು ಸಭೆ ಕರೆದಿದ್ದೀವಿ ಇಲಾಖೆ ವತಿಯಿಂದ, ನೀವು ಬನ್ನಿ ಅಂತ ಕರೆದಿದ್ದಾರೆ. ಆ ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಅಸೋಸಿಯೇಷನ್ ಅವ್ರಿಗೂ ಬರೆದಿದ್ದಾರೆ. ಮತ್ತೆ ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇವತ್ತು ಪತ್ರವನ್ನ ಬರೆದಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ನಾವು ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗಿದ್ದೀವಿ. ಎಲ್ಲರೂ ಗೈರು ಹಾಜರು, ಯಾರು ಬಂದಿಲ್ಲ ಅಲ್ಲಿ. ಬೇರೆ ಇವತ್ತು ಏನು DDP ಅವರು ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ಲಿ. ಅಂದ್ರೆ ಇವತ್ತು ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜಿಲ್ಲಾ ಶಿಕ್ಷಣಾಧಿಕಾರಿಗೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಮೇಲೆ ಒಂದು ಕ್ರಮ ತಗೊಳ್ಳಕ್ಕೆ ನಿನ್ಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ, ನೀನ್ ಯಾಕಪ್ಪ ಆ ಕುರ್ಚಿಯಲ್ಲಿ ಕೂತಿದ್ಯಾ ಅನ್ನೋದು ನನ್ನ ಪ್ರಶ್ನಾರ್ಥ. ಇದನ್ನ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಮಾಡ್ಬೇಕಂತ 1.5 ತಿಂಗಳಿಂದ ಕೊಟ್ಟಿದ್ವಿ. ಬಳ್ಳಾರಿ ಜಿಲ್ಲಾಧಿಕಾರಿಗಳು ಕೂಡ ಯಾವುದೇ ಕ್ರಮ ಇದ್ರ ಮೇಲೆ ತಗೊಂಡಿಲ್ಲ. ಆದ್ರೆ ಇವತ್ತು ಬಳ್ಳಾರಿ ಇಡೀ ಜಿಲ್ಲಾಡಳಿತಕ್ಕೆ ನಾನು ಖಂಡನೆ ಮಾಡ್ತೀನಿ. ಒಂದು ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ಸಾರ್ವಜನಿಕರು ಸತ್ತೋಗ್ತಾ ಇದ್ದಾರೆ, ಸಾರ್ವಜನಿಕರು, ರೈತರು ಸತ್ತೋಗ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಇವತ್ತು ಹೋರಾಟ ಮಾಡಿ ನಾವು ಹೋರಾಟವಾಗಿ ಉಳ್ಕೊಂಡು ಹೋಗಿದ್ದಾವೆ. ನಾವು ಕೊಡುವಂತ ಎಲ್ಲಾ ಅಹವಾಲುಗಳನ್ನ ನೀವು ಕೆಲವು ಡಸ್ಟ್ಬಿನ್ಗೆ ಹಾಕೊಂಡು ಹೋದ್ರೆ, ಹಾಗಾದ್ರೆ ಇಲ್ಲಿ ಜಿಲ್ಲಾಡಳಿತ ಇದೆಯಾ ಸತ್ತಿದೆ ಅನ್ನತಕ್ಕಂಥ ಪ್ರಶ್ನೆನ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ನಾನು ಪ್ರಶ್ನೆ ಮಾಡ್ಬೇಕು ಅಂತ ಇವತ್ತು ಬಂದಿದ್ದೀವಿ. ಹಾಗಾಗಿ ಇವತ್ತು ಏನ್ ಮಾಡ್ತಾ ಇದೀವಿ, ಇವತ್ತು ಪತ್ರಕರ್ತರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ದಲಿತರಿರ್ಬೋದು, ಯಾರೇ ಇರ್ಬೋದು, ಮನೇಲಿ ಇವತ್ತು ಮಕ್ಕಳನ್ನ ಓದಿಸೋದು ಬಹಳ ಕಷ್ಟ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೇನ್ ಹೇಳ್ತಾ ಇದೀವಿ, ಎಲ್ಲಾ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ನೀವು ಸರಿಯಾದಂತ ಒಂದು ಸೂಕ್ತ ಕ್ರಮ ತಗೊಂಡ್ರೆ, ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ಶಾಲಾ ಶುಲ್ಕ ಕಡಿಮೆ ಆದ್ರೆ ಇದರಿಂದ ಬಡ ಮಕ್ಕಳು ಇವತ್ತು ಓದೋದಕ್ಕೆ, ದಲಿತ ಮಕ್ಕಳು, ಹಿಂದುಳಿದ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಪತ್ರಕರ್ತರ ಮಕ್ಕಳು ಇರ್ಬೋದು, ಎಲ್ಲ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ನಮ್ದೊಂದು ಬೇಡಿಕೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಇವತ್ತು ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ವಿ. ಇದಕ್ಕೆ ಸ್ಪಂದನೆ ಆಗದೆ ಹೋದ್ರೆ ನಾವು ಗಡಿಗಿ ಚೆನ್ನಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕರವೇ ಕಾವಲು ಪಡೆ ನಾವು ಕನ್ನಡ ಮಾಧ್ಯಮ ಶಾಲೆಗಳ ಪರವಾಗಿ ಉರುಳು ಸೇವೆ ಮಾಡ್ತೀವಿ ಅಂತ ಮುಂದಿನ ಹೋರಾಟದ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ವಿ. ಸಭೆ ಮುಂದೂಡಿದ್ದಾರೆ ಅಂತ ಹೇಳಿದ್ರೆ, ಸರ್ ಈಗ DDP ಇವರು ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿ ಹೇಳ್ತಾರೆ, ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಹೇಳ್ತಾರೆ, ಅವರಿಂದ ಒಂದು ಆದೇಶ ಪತ್ರ ಕೊಡ್ಸ್ರಿ, ಅವ್ರು ಆದೇಶ ಮಾಡ್ಬೇಕಂತ. ಏನಂತ, ಎಲ್ಲಾ ಶಾಲಾ ಶಿಕ್ಷಣ ಖಾಸಗಿ ಶಾಲಾ ವ್ಯವಸ್ಥೆಗಳ ಮೇಲೆ ಒಂದು ನಿರ್ದಾಕ್ಷಿಣ್ಯದ ಕ್ರಮ ತಗೊಳ್ಳಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಂದ ನಮ್ಗೊಂದು ಪತ್ರ ಬರೀರಿ, ಅವರಿಗೆ ನೀವು ಒತ್ತಾಯ ಮಾಡಿ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ಲಿಕ್ಕೆ ನಾವು ಮತ್ತೆ ಬಂದಿದ್ವಿ. ಈ ಸಭೆನ ಅವ್ರು ಮುಂದೂಡಿದ್ದಾರೆ. ಅವರು ಸಭೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವಂತೂ ಖಾಸಗಿ ವಿದ್ಯಾಸಂಸ್ಥೆಗಳ ಮೇಲೆ ಇವರು ಸೂಕ್ತವಾದ ಕ್ರಮ ತಗೊಳ್ಳದೇ ಇದ್ರೆ ನಾವು ನ್ಯಾಯಾಲಯ ಮೊರೆ ಹೋಗ್ಬಿಟ್ಟು ಕಾನೂನು ರೀತಿಯಲ್ಲಿ ಇಡೀ ಶಾಲಾ ಖಾಸಗಿ ವಿದ್ಯಾಸಂಸ್ಥೆಗಳ ಮೇಲೆ ನಾವು ಒಂದು ಕಾನೂನು ಕ್ರಮ ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.